ನಮಸ್ಕಾರ ಡಾಕ್ಟ್ರೆ. ಡಾಕ್ಟ್ರೆ, ಬೇಗ ತಗೊಂಡ್ಬಿಡಿ. ಬದುಕೊಳ್ಳಿದ್ರೆ ಮನೆ ಸೇರ್ಕೊಂಡ್ಬಿಡ್ತೀನಿ. ನೀವು ಹೇಳಿದ್ರಲ್ಲ, ಅಡ್ರೆಸ್ ಪ್ರೂಫು, ID ಪ್ರೂಫು ಎಲ್ಲ ಡಾಕ್ಯುಮೆಂಟು ತಂದಿದ್ದೀನಿ, ತಗೊಳ್ಳಿ. ಯಾಕೆ ಇಷ್ಟ ಆತರ ಪಡ್ತೀರಾ? ಸ್ವಲ್ಪ ಇರಿ. ಸರ್, ಇವರನ್ನ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗೋ ವ್ಯವಸ್ಥೆ ಮಾಡಿ. ಅದಕ್ಕೂ ಮುಂಚೆ ಕೆಲವೊಂದು ಚೆಕಪ್ ಆಗಬೇಕು. ಇದರಲ್ಲಿ ಅದರೆಲ್ಲ ಡೀಟೇಲ್ಸು ಇದೆ, ಚೆಕಪ್ ಮಾಡಿಸಿ. ಸರಿ ಸರ್. ಡಾಕ್ಟ್ರೆ, ಕಿಡ್ನಿ ತಗೊಂಡ್ಮೇಲೆ ದುಡ್ಡು ಸಿಗುತ್ತಲ್ವಾ? ಖಂಡಿತ ಸಿಗುತ್ತೆ. ಇದಕ್ಕೊಂದು ಸಿಗ್ನೇಚರ್ ಮಾಡಿ. ಏನಿದು ಡಾಕ್ಟ್ರೆ? ನಿಮ್ಮ ಕಿಡ್ನಿನ ಸ್ವಯಂ ಪ್ರೇರಣೆಯಿಂದ ಕೊಡ್ತಾ ಇದ್ದೀನಿ. ಇದಕ್ಕೆ ಯಾರ ಒತ್ತಾಯವೋ ಇಲ್ಲ ಅಂತ. ಆಪರೇಷನ್ ಮಾಡ್ಬೇಕಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಡಾಕ್ಟರ್ ಆಗಲಿ, ಈ ಆಸ್ಪತ್ರೆ ಸಿಬ್ಬಂದಿ ವರ್ಗದವರಾಗಲಿ ಹೊಣೆಗಾರರಲ್ಲ ಅಂತ. ಆದರೆ ವಯಸ್ಸು ಜಾಸ್ತಿ ಆಗಿದೆ, ಕಾನೂನು ಬಾಹಿರ ಅಂತ ಎಲ್ಲ ಹೇಳ್ತಾ ಇದ್ರಿ. ಅದನ್ನು ಹೇಗಾದರೂ ಮ್ಯಾನೇಜ್ ಮಾಡ್ತೀನಿ ಬಿಡಿ. ಕಿಡ್ನಿಗೆ ಎಷ್ಟು ವಯಸ್ಸು ಅನ್ನೋದು ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ಸೈನ್ ಮಾಡಿ. ನಿಮ್ಮ ಡೀಟೇಲ್ಸ್ ಎಲ್ಲ ಸಿಸ್ಟರ್ ಕೈಲಿ ಕೊಟ್ಬಿಡಿ. ಡಾಕ್ಟ್ರೆ, ಆಪರೇಷನ್ ಮಾಡಿದ್ಮೇಲೆ ದುಡ್ಡು ಸಿಗುತ್ತೆ ಅಲ್ವಾ? ಎಷ್ಟಾರ ಕೇಳ್ತೀರಿ? ಸಿಗುತ್ತೆ ಅಂತ ಹೇಳಿದ್ನಲ್ಲ, ನಾವೇ ನಿಮಗೆ ಮೋಸ ಮಾಡಲ್ಲ. ಹಾಗಲ್ಲ, ತಪ್ಪು ತಿಳ್ಕೊಬೇಡಿ. ಮಗಳ ಮದುವೆ ತುಂಬ ಅರ್ಜೆಂಟ್ ಇದೆ, ಅದಕ್ಕೆ ಕೇಳಿದೆ. ಸರಿ ಸರಿ, ಹೊರಗಡೆ ಕೂತಿರಿ, ನರ್ಸ್ ಬಂದು ಕರ್ಕೊಂಡು ಹೋಗ್ತಾರೆ. ಸರಿ ಡಾಕ್ಟ್ರೆ. ಅಂಕಲ್, ನಾನು ಹೋಗಿ ಒಂದು ಬೋರ್ಡ್ ಬರೆಸ್ಕೊಂಡ್ಬರ್ತೀನಿ. ಅದನ್ನು ತಗೊಂಬಂದು ನಿಮ್ಮ ಮನೆ ಮುಂದೆ ಹಾಕ್ತೀನಿ. ಬೋರ್ಡ್ ಏನಂತ ಹೇಳಿ ನೋಡೋಣ. 2 ವಯಸ್ಸಾದ ಕಿಡ್ನಿಗಳು ಮಾರಾಟಕ್ಕಿವೆ ಅಂತ. ಅಂಕಲ್, ಇನ್ನು ಮುಂದೆ ನಿಮ್ಮ ಹೆಸರು ಪೋಸ್ಟ್ ಮ್ಯಾನ್ ನರಸಿಂಹಮೂರ್ತಿ ಅಲ್ಲ ಅಂಕಲ್. ಇನ್ನು ಮುಂದೆ ನಿಮ್ಮ ಹೆಸರು ಕಿಡ್ನಿ ಡೋನರ್ ನರಸಿಂಹಮೂರ್ತಿ ಅಂತ. ಅಂಕಲ್, ನಿಮ್ಮ ಮನೆ ಮುಂದೆ ಕ್ಯೂ ನಿಲ್ತಾರೆ ಅಂಕಲ್, ಕ್ಯೂ ನಿಂತ್ಕೋತಾರೆ. ಒರಿಜಿನಲ್ ಕಿಡ್ನಿ ಅಂತ. ಯಾಕೆ ಹೇಳಿ ಅಂಕಲ್ ಒರಿಜಿನಲ್ಲು? ನೀವು ಕುಡಿಯೋದಿಲ್ಲ, ಸಿಗರೇಟ್ ಸೇದೋದಿಲ್ಲ, ಶುದ್ಧವಾಗಿರುತ್ತೆ ಅಂತ. ಅಂದರೆ ವಯಸ್ಸಾಗಿದೆ, ಪರವಾಗಿಲ್ಲ, ತಗೊಂಡು ಹೋಗ್ತಾರೆ ಬಿಡಿ, ಅಡ್ಜಸ್ಟ್ ಮಾಡ್ಕೋತಾರೆ. ಅಂಕಲ್, ಆದರೂ ನಿಮ್ದೊಂಥರ ದೊಡ್ಡ ಸಾಧನೆ ಅಂಕಲ್. ಅಬಾಬಾಬಾಬಾ, ಹೋಗ್ಲಕ್ಕಾಗಲ್ಲ, ಹೇಳೋಕ್ಕಾಗಲ್ಲ ಅಂಕಲ್. ಏನಂತೀರಾ? ದೊಡ್ಡ ಮಗಳು ಮದುವೆಗೆ ಒಂದು ಕಿಡ್ನಿ, ಚಿಕ್ಕ ಮಗಳು ಮದುವೆಗೆ ಒಂದು ಕಿಡ್ನಿ. ಸೂಪರ್ ಅಂಕಲ್ ನೀವು. ಯಾಕಂಕಲ್ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಸಮಸ್ಯೆಗಳಿಗೆ ಪರಿಹಾರನೇ ಇಲ್ಲ ಅಂತ ಅಂದ್ಕೊಂಡ್ರಾ? ಪರಿಹಾರ ಇಲ್ಲದೆ ದೇವರು ಯಾವ ಸಮಸ್ಯೆನೂ ಮನುಷ್ಯನೂ ಕೊಡೋದಿಲ್ಲ. ನಾವು ದಡ್ರು ಅಂಕಲ್, ಪರಿಹಾರ ಇಲ್ಲ ಅಂತ ಅಂದ್ಕೊಂಡು ಆ ಥರದ ನಿರ್ಧಾರ ತಗೊಂಡ್ಬಿಡ್ತೀವಿ. ಯಾಕೆ ನಾವು ತಾಳ್ಮೆ ವಹಿಸಲ್ಲ? ಯಾಕೆ ನಾವು ಯೋಚನೆ ಮಾಡಲ್ಲ ಹೇಳಿ? ಆದರೂ ನೀವು ಗ್ರೇಟ್ ಅಂಕಲ್. ನೀವು ಏನು ಮಾಡಕ್ಕೆ ಹೊರಟಿದ್ರಿ ಅನ್ನೋದಕ್ಕಿಂತ ಮಗಳ ಜೀವನಕ್ಕೆ, ಮಗಳ ಮದುವೆಗೆ ಪ್ರಾಣನೂ ಲೆಕ್ಕಿಸ್ದೆ ನಿಮ್ಮ ಕಿಡ್ನಿ ಕೊಡಕ್ಕೆ ಹೋಗಿದ್ರಲ್ಲ ಕರ್ಣನ್ ಥರ. ಸೂಪರ್ ಅಂಕಲ್ ನೀವು. ಅಂಕಲ್, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂಕಲ್. ಏನು ಬೇಕು ಕೇಳಿ.
ಸಹಾಯ ಮನೆ ಬಾಗ್ಲಿಗೆ ಬಂದಾಗ ಬೇಡ ಅಂತ ಹೇಳ್ಬಾರ್ದು ಅಂಕಲ್. ನೀವು ಕೇಳಿ, ನಾನು ಮಾಡ್ತೀನಿ ಅಂಕಲ್. ಕೇಳಿ ಅಂಕಲ್. ಬೇಡ, ಈ ಮೂರ್ತಿ 2 ತಿಂಗಳಲ್ಲಿ ರಿಟೈರ್ಡ್ ಆಗ್ತಾನೆ. ಸಾಲ ಹೇಗೆ ತೀರಿಸ್ತಾನೆ? ನಾನು ಸತ್ರ ಯಾರನ್ನು ಕೇಳ್ತೀರಾ? ನೀನಾಗಿ ಸಹಾಯ ಮಾಡಬೇಕು. ಬದುಕಿದ್ದು ನಾನೇನಾದ್ರೂ ಮಾಡ್ತೀನಿ ಬಿಡು. ಅಂಕಲ್, ನಿಮ್ಮ ಸ್ವಾಭಿಮಾನ ನನಗೆ ಅರ್ಥ ಆಗುತ್ತೆ ಅಂಕಲ್. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾನು ದುಡ್ಡು ಇಸ್ಕೊಡ್ತೀನಿ. ಯಾರಪ್ಪ ನೀನು? ನಮಗೆ ಯಾಕೆ ಇಷ್ಟೊಂದು ಸಹಾಯ ಮಾಡ್ತಾ ಇದೀಯಾ? ಈಗ ಮಾಡಿರೋ ಸಹಾಯನೇ ಸಾಕು. ಅದ್ರ ಭಾರನೇ ಇಳ್ಸೋಕ್ಕಾಗ್ತಾ ಇಲ್ಲ ನನಗೆ. ಇನ್ನೂ ಹೆಚ್ಚು ಭಾರ ಹೊರಿಸಿದ್ರೆ ಈ ಮೂರ್ತಿ ಕುಸಿದೋಗ್ತಾನೆ. ನಾನು ಸಾಲ ಮಾಡೋದಕ್ಕೆ ಹೆದರಲ್ಲ, ಅದನ್ನು ತೀರ್ಸ್ತೀನಿ. ನಾನು ಹೆದರೋದು ಋಣದ ಭಾರಕ್ಕೆ. ಅದನ್ನು ಹೇಗೆ ತೀರ್ಸೋದು ಅಂತ ನನಗೆ ಗೊತ್ತಾಗಲ್ಲ. ಯಾವುದನ್ನ ಅಭಿಮಾನದಿಂದ ತೀರ್ಸಕ್ಕಾಗಲ್ವೋ ಅದನ್ನ ಋಣ ಅಂತಾರೆ ಅಂಕಲ್. ನೀವು ಅದನ್ನು ತೀರಿಸದೇ ಆದ್ರೂ ಪರವಾಗಿಲ್ಲ ಅಂಕಲ್ ನನಗೆ. ಆದರೆ ಈ ಮೂರ್ತಿ ಅಷ್ಟೊಂದು ಹೊತ್ಕೊಳ್ಳಲ್ಲ. ಅವಳು ನಾನು ಹೆತ್ತ ಮಗಳು. ನಾನೇ ನಿಂತು ಮದುವೆ ಮಾಡ್ತೀನಿ. ಆದರೆ ಇಲ್ಲಿ ನಡೆದಿರೋದು ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಬೀಗರ ಮನೆಯವ್ರಿಗೆ ಗೊತ್ತಾದರೆ ನನ್ನನ್ನು ತಪ್ಪು ತಿಳ್ಕೊತಾರೆ. ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡಪ್ಪ. ಏನು ಅಂಕಲ್ ನೀವು? ಮನೆ ಗುಟ್ಟು ಮನೆಯಿಂದ ಆಚೆ ಹೋಗಬಾರ್ದು ಅಂತ ಹೇಳ್ತಾರೆ. ಇದು ನಮ್ಮನೆ ಇದ್ದಾಗೆ ಅಂಕಲ್. ನಮ್ಮನ್ನ ನಾವೇ ನಿಂತು ಹರಾಜು ಹಾಕೊಳಕ್ಕಾಗುತ್ತಾ ಹೇಳಿ? ನಿನ್ನ ಬಾಯಲ್ಲಿ ಇಷ್ಟು ಒಳ್ಳೆ ಮಾತು ಬರುತ್ತಲ್ಲ, ಅಷ್ಟೇ ಸಾಕಪ್ಪ. ವಿಕ್ರಮ್, ನಿಮ್ಮ ಮಾವ ನರಸಿಂಹಮೂರ್ತಿಗಳು ಮಗಳು ಮದುವೆ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಕಿಡ್ನಿ ಮಾರೋದಕ್ಕೆ ಹೋಗಿದ್ರಂತೆ. ಆಸ್ಪತ್ರೆಯಲ್ಲಿ ದೊಡ್ಡ ರಂಪ ಆಗಿದೆ. ಮಾರಾಟ ಆಗಿಲ್ವಂತ? ಮಾರಾಟ ಆಗಬೇಕಾಗಿತ್ತು. ಬರೀ ಕಿಡ್ನಿ ಅಲ್ಲ, ಕಣ್ಣು ಮೂಗು ಹೃದಯ ಎಲ್ಲ ಮಾರಾಟ ಆಗಬೇಕಾಗಿತ್ತು. ಇರೋ ಒಂದು ಮನೆಯನ್ನು ಕಳ್ಕೊಂಡು ಅವ್ರು ಬೀದಿಗೆ ಬರಬೇಕು. ಮೇಘನ ಕಾಪಾಡೋ ಎಲ್ಲ ದಾರಿಗಳು ಮುಚ್ಚೋಬೇಕು. ಕೊನೆಗೆ ಈ ವಿಕ್ರಮ್ ಸಿಂಹನೇ ಆಧಾರ ಆಗಬೇಕು. ನನ್ನ ಹತ್ರ ಬರಬೇಕು. ಹಾಗೆ ಹೇಗೆ ಆಟ ಆಡಿಸ್ತೀನಿ ನೋಡು. ಆಫ್ಟರ್ ಆಲ್ ಒಬ್ಳು ಸ್ಕೂಲ್ ಟೀಚರು ನನಗೆ ಅವಮಾನ ಮಾಡಿದ್ಲು, ನನಗೆ ಜೈಲ್ಗೆ ಹಾಕ್ಸೋಕೊಟ್ಟಿದ್ಲು. ಈಗ ಹೋಗ್ಲಿ ಸ್ಟೇಷನ್ಗೆ ಅಕ್ಕನ ಕೇಸ್ ಇಟ್ಕೊಂಡು. ಆಗತ್ತಾ? ಬಾಯಿ ಮುಚ್ಚಿಸ್ಬಿಟ್ಟು ಮೂಲೆಯಲ್ಲಿ ಕೂರಿಸ್ತೀನಿ, ನೋಡ್ತಾ ಇರು. ಪಾಪ ವಿಕ್ರಮ್, ಮೂರ್ತಿಗಳನ್ನ ನೋಡಿದ್ರೆ ಹೊಟ್ಟೆ ಉರಿಯತ್ತೆ. ಯಾಕೆ? ಮಗಳು ಮದುವೆ ಮಾಡಬೇಕು ಅಂತ ಅವ್ರ ಪ್ರಾಣಕ್ಕೂ ಹಂಚ್ತಾ ಇಲ್ಲ ಅವರು. ಮಗಳ ಮದುವೆನ ಯಾವನ್ ಜೊತೆ ನಾವು ಮಾಡಿದಿದ್ರೆ ಆರಾಮಾಗಿರ್ತಿದ್ರು. ಮಗಳ ಮದುವೆ ಯಾರ ಜೊತೆ ಮಾಡಿಸ್ತಿರೋದು ಹೇಳು? MLA ವಿಕ್ರಮ್ ಸಿಂಹ. ಅದಕ್ಕೆ ಕ್ಷಣ ಕ್ಷಣಕ್ಕೂ ನಡಕ್ತಾ ಇದ್ದಾರೆ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ ವಿಕ್ರಮ್? ಏನು? ಮೇಘನಾನ ನಿನ್ ಜೊತೆ ಮದುವೆ ಮಾಡಬೇಕು ಅನ್ನೋದು ಯಾರ ಆಸೆ ಆಗಿತ್ತು ಗೊತ್ತಾ? ಯಾರಾಸೆ? ಅವಳ ತಂಗಿ ಮಧುರಾದು. ತನ್ನ ಅಕ್ಕನ್ನ ವಿಕ್ರಮ್ ಸಿಂಹ ಸಾಹೇಬ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಊರಲ್ಲೆಲ್ಲ ಚಾಲೆಂಜ್ ಮಾಡಿದಾಳಂತೆ. ಅವಳು ನನ್ನ ಕೊಟ್ಟಿದ್ದು ನಾವು ಸರಿನಾ? ಗೊತ್ತಿಲ್ಲದೆ ಮಾಡಿರ್ತಾಳೆ. ಹಾಗಂತ ಮದುವೆ ಮಾಡ್ಕೊಂಡು ಅವಳಿಗೆ ಶಿಕ್ಷೆ ಕೊಡೋದು ಸರಿನಾ? ಹಾಗಂತ ನಿನ್ನೇ ನಂಬ್ಕೊಂಡು ಬರ್ತಿರೋ ಆ ಹುಡುಗಿಗೆ ಕಿರುಕುಳ ಕೊಡಬೇಡ ವಿಕ್ರಮ್. ಕಿರುಕುಳ ಆಗಬೇಕು. ನಾನು ಕೊಟ್ಟಿದ್ದು ಕಿರುಕುಳದ 10 ಪಟ್ಟು ಅವಳು ಅನ್ಭೋಗಿಸ್ಬೇಕು. ಈ ವಿಕ್ರಮ್ ಸಿಂಹ ನೆತ್ರಾಕೊಂಡವರು ಯಾರು ಬದುಕಿರಲ್ಲ. ಈಗ ನಾನು ನೋಡ್ತೀನಿ ಅವಳು ಹೇಗೆ ನೆಮ್ಮದಿಯಾಗಿರ್ತಾಳೆ.